ಹಾಯ್ ಸ್ಟೂಡೆಂಟ್ಸ್, ಈ ಟಾಪಿಕ್ ಬಂದ್ಬಿಟ್ಟು ಕೌಂಟಿಂಗ್ ಟ್ರಯಾಂಗಲ್ಸ್ ಟ್ರಿಕ್ ಹೌದಾ. ಸೊ ಕೌಂಟಿಂಗ್ ಟ್ರಯಾಂಗಲ್ಸ್ ಟ್ರಿಕ್ ಫುಲ್ ಇದರಲ್ಲಿ ಯಾವ ಡಯಾಗ್ರಾಮ್ಸ್ ಅಲ್ಲಿ ಟ್ರಯಾಂಗಲ್ಸ್ನ ಯಾವ ಥರ ಐಡೆಂಟಿಫೈ ಮಾಡೋದು, ಶಾರ್ಟ್ಕಟ್ ಮೆಥಡ್ ಏನು ಪ್ರತಿಯೊಂದು ಹೇಳ್ಕೊಡ್ತೀನಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೌದಾ. ಸೊ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ನಾನು ನೆಕ್ಸ್ಟ್ ವಿಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಸ್ಪೆಸಿಫಿಕ್ ಆಗಿ ನಮ್ಮ ಕಲೀಗ್ಸ್ ಹೇಳಿದ್ರು ಹೌದಾ, ಎಜುಕೇಷನ್ ಕಂಟೆಂಟ್ ಜಾಸ್ತಿ ಓಡಲ್ಲ, ಮಾಡಬೇಡ ಆದರೂ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಅವರು ಎಜುಕೇಷನಲ್ಲೇ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಎಜುಕೇಷನಲ್ಲಿ ಇವನ್ ನೀವು ಸ್ಟೂಡೆಂಟ್ ಆಗಿನೂ ಕೂಡ ಫೈನಾನ್ಷಿಯಲಿ ಯಾವ ಥರ ಸ್ಟ್ರಾಂಗ್ ಆಗಬೇಕು, ಫೈನಾನ್ಷಿಯಲಿ ಸೇವಿಂಗ್ಸ್ ಯಾವ ಥರ ಮಾಡ್ಬೋದು ಅಂತ ವಿಡಿಯೋಸ್ ಬೇಕಂದ್ರೆ ನೆಕ್ಸ್ಟ್ ಇದರಲ್ಲಿ ಬರ್ತದೆ, ನೆಕ್ಸ್ಟ್ ಸೀರೀಸಲ್ಲಿ ಬರುತ್ತೆ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೌದಾ. ಸೊ ಇದೇ ಸಪೋರ್ಟ್ ಎಜುಕೇಷನ್ ಫೀಲ್ಡಲ್ಲೇ ಚಲೋ ಒಳ್ಳೆ ವಿಡಿಯೋಸ್ನ ತರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೌದಾ. ಸೊ ಬನ್ನಿ ಇವಾಗ ಈ ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಕೌಂಟಿಂಗ್ ಟ್ರಯಾಂಗಲ್ಸ್ ಅಲ್ಲಿ ಫಸ್ಟ್ ಟಾಪಿಕ್. ಸೊ ಈ ತರ ಟ್ರಯಾಂಗಲ್ಸ್ ಬಂದಾಗ ಯಾವ ತರ ಕೌಂಟ್ ಮಾಡುವಂತೆ ಹೌದಾ. ಸೊ ಈಸಿಯಾಗಿ ಈ ತರ ಏನು ಕೇಳಲ್ಲ ಎಕ್ಸಾಮ್ಗೆ, ಇದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಆದರೆ ಬೇಸಿಕ್ನ ಹೋಗ್ಬೇಕಲ್ವಾ. ಸೊ ಬೇಸಿಕ್ನ ಬರೋದ್ರಿಂದ ಅದ್ರ ಸಲುವಾಗಿ ಬೇಸಿಕ್ನ ಬರ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ನೀಟಾಗಿ ಕೇಳ್ಕೊಳ್ಳಿ. ಫಸ್ಟ್ ಏನು ಮಾಡಿದ್ರೆ ಈ ತರ ಡಯಾಗ್ರಾಮ್ ಬಂದಾಗ ಫಸ್ಟ್ ಬೇಸ್ ನೋಡ್ಕೋಬೇಕು ಹೌದಾ. ಸೊ ಬೇಸ್ 1 2 ಹೌದಾ. ಸೊ ಬೇಸ್ 1 2 ಇದೆಯಾ. ಸೊ ಅವ್ನು ಏನು ಮಾಡ್ತಾರೆ, ಜಸ್ಟ್ ಆ್ಯಡ್ ಮಾಡ್ತಾರೆ ಅಷ್ಟೇ ಹೌದಾ. ಸೊ ಎಷ್ಟು ಟ್ರಯಾಂಗಲ್ಸ್ ಇದಾವೆ, 3 ಹೌದಾ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ, 3ನೇ ಇದೆಯಲ್ಲ ಅಂತೇಳಿ. 1 ಟ್ರಯಾಂಗಲ್ಲು, 2 ಟ್ರಯಾಂಗಲ್ಲು ಆ್ಯಂಡ್ ದೊಡ್ಡದೊಂದು 3 ಟ್ರಯಾಂಗಲ್ ಕರೆಕ್ಟ್ ಇದೆಯಾ ಹೌದಾ. ಸೊ ನೆಕ್ಸ್ಟ್ ಡಯಾಗ್ರಾಮಲ್ಲಿ ನೋಡಿ ಬೇಕಾದ್ರೆ 1 2 3 3 + 2 5 6 ಹೌದಾ. ಟೋಟಲ್ 6 ಆಯ್ತಾ. ಸೊ ಇವಾಗ ಅದನ್ನಷ್ಟು ಆ್ಯಡ್ ಮಾಡಿದಾಗ 6 ಬರುತ್ತಾ. ಸೊ ಇದರಲ್ಲಿ 6 ಟ್ರಯಾಂಗಲ್ಸ್ ಇದೆಲ್ಲ ಚೆಕ್ ಮಾಡಿ. 1 ಟ್ರಯಾಂಗಲ್, 2 ಟ್ರಯಾಂಗಲ್, 3 ಟ್ರಯಾಂಗಲ್, 4 5 6 ಹೌದಾ. ಸೊ ಆ ಟ್ರಯಾಂಗಲ್ಸ್ ಇದಾವ. ಸೊ ಆನ್ಸರ್ ಆರ್ ಅಂತ. ಸೊ ಅಡಿಷನ್ ಆಫ್ ದಿ ಬೇಸ್ ನಂಬರ್ಸ್ ಈಸ್ ಟೋಟಲ್ ಕೌಂಟ್ಸ್ ಆಫ್ ದಿ ಟ್ರಯಾಂಗಲ್ಸ್ ಹೌದಾ. ಸೊ ನೀವು ಬೇಸ್ ನಂಬರ್ ಮಾತ್ರ ನೀವು ಕರೆಕ್ಟಾಗಿ ನೀಟಾಗಿ ಗೊತ್ತಿದ್ರೆ ಸಾಕು, ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅದೇ ಥರ ಈ ಡಯಾಗ್ರಾಮ್ನ ನೀವು ಕೌಂಟ್ ಮಾಡಿ ನೋಡಿ. 1 2 3 4 4 + 3 7 7 + 2 9 9 + 1 10. ಸೊ ಇದರಲ್ಲಿ ಎಷ್ಟಾಗುತ್ತೆ ಟೋಟಲ್ ನಂಬರ್ಸ್ ಟ್ರಯಾಂಗಲ್ಸ್ 10 ಇರ್ತಾರೆ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಬೇಕಾದ್ರೆ 2 + 1 3 3 + 3 6 6 + 4 10. ಸೊ ಇದರಲ್ಲಿ ಟ್ರಯಾಂಗಲ್ಸ್ 10 ಇರ್ತವೆ, ಬೇಕಾದ್ರೆ ನೀವು ಕೌಂಟ್ ಮಾಡಿ ನೋಡಿ ಹೌದಾ. ಸೊ ನೆಕ್ಸ್ಟ್ ಡಯಾಗ್ರಾಮು ನೋಡೋಣ ಮತ್ತೆ ಯಾವ ಥರ ಬರುತ್ತಂತೆ ಹೌದಾ. ಡಿಫ್ರೆಂಟ್ ಇದಕ್ಕೆ ಸ್ವಲ್ಪ ಚೇಂಜ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮಲ್ಲಿ ಏನಿದೆ, ಅಡ್ಡಗೆರೆ ಇದೆ ಹೌದಾ. ಸೊ ಅಡ್ಡ ಎರಡು ಮಿಕ್ಸ್ ಇದೆ ಹೌದಾ. ಅಲ್ಲೇನಿದೆ ಅಲ್ಲೇನಿತ್ತು ಆಲ್ರೆಡಿ ಬಿಫೋರ್ ಪ್ರಾಬ್ಲಮಲ್ಲಿ ಓನ್ಲಿ ಉದ್ದಗೆರೆ ಮಾತ್ರ ಇತ್ತು. ನೀವು ಜಸ್ಟ್ ಏನು ಮಾಡ್ತಿದ್ರಿ, ಬೇಸ್ ನಂಬರ್ ಹಾಕ್ತಾ ಇದ್ರಿ. ಇವನ್ ಇಲ್ಲೂ ಕೂಡ ಬೇಸ್ ನಂಬರ್ ಹಾಕ್ತೀರಾ 1 2 3 ಹೌದಾ. ಸೊ ಯಾವ ಥರ ಅಂತ ನೋಡಿ, ಫಸ್ಟ್ ಟ್ರಯಾಂಗಲ್, ಸೆಕೆಂಡ್ ಟ್ರಯಾಂಗಲ್, ಥರ್ಡ್ ಟ್ರಯಾಂಗಲ್ ಹೌದಾ. ಸೊ ನೆಕ್ಸ್ಟ್ ಡಯಾಗ್ರಾಮಲ್ಲಿ 1 2 ಕರೆಕ್ಟಾ. 1 2 ಸಾರಿ ಹೌದಾ. ಒಂದು ಸಣ್ಣದು ಒಂದು ದೊಡ್ಡದು ಕರೆಕ್ಟಾ. ಸೊ ನೆಕ್ಸ್ಟ್ ಎರಡು ಮಿಕ್ಸ್ ಇದೆ, ಅಡ್ಡನೂ ಇದೆ ಉದ್ದನೂ ಇದೆ ಹೌದಾ. ಸೊ ಬೇಸ್ ಹಾಕ್ತೀರಾ 1 2 3 ಆ್ಯಡ್ ಮಾಡ್ತೀರಾ. ಜಾಸ್ತಿ ಬೇಸ್ ಇದ್ರೆ 3 + 2 5 5 + 1 6 ಹೌದಾ. ಸೊ ನೆಕ್ಸ್ಟ್ 1 2 3 ಕರೆಕ್ಟಾ. ಸೊ ಎಷ್ಟಾಯ್ತು, 3 + 2 5 5 + 1 6 ಹೌದಾ. ಸೊ ಇವನ್ನ ಎರಡು ಆ್ಯಡ್ ಮಾಡ್ತಾರ 6 + 6 ಟೋಟಲ್ 12. ಸೊ ಈ ಡಯಾಗ್ರಾಮಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ ಹೌದಾ. ಸೊ ಸೇಮ್ ಇರುತ್ತೆ, ಸೇಮ್ ಮೆಥಡ್. ಬೇಸ್ ನಂಬರ್ನ ಮಾತ್ರ ನೀವು ಕರೆಕ್ಟಾಗಿ ಗೊತ್ತಿದ್ರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. 1 2 3 4 4 + 3 7 7 + 2 9 9 + 1 10 ಹೌದಾ. ಸೊ ಇಲ್ಲಿ 1 2 1 + 2 3 ಹೌದಾ. ಸೊ ಇಲ್ಲಿ 1 2 3 2 + 3 + 2 5 5 + 1 6 ಹೌದಾ. 6 + 3 9 10 ಟೋಟಲ್ 10 + 3 13 + 6 19. ಸೊ ಟೋಟಲ್ ಸ್ಕ್ವೇರ್ ಟ್ರಯಾಂಗಲ್ಸ್ ಎಷ್ಟು 19 ಹೌದಾ. ಸೊ ಈ ಥರ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಹೌದಾ. ಸೊ ಬೇಸ್ ನಂಬರ್ ಗೊತ್ತಿದೆ ನಿಮ್ಗೆ, ಕೌಂಟಿಂಗ್ ಜೊತೆ ಆಗಲ್ಲ. ಕೌಂಟಿಂಗ್ ಮಾಡ್ಕೊಂತ ಕೂತ್ರೆ ಎಕ್ಸಾಮಲ್ಲಿ ಟೈಮ್ ಸಾಲಲ್ಲ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅಷ್ಟೇ ಈ ಲಾಜಿಕ್ನ ಹೌದಾ. ಸೊ ನೆಕ್ಸ್ಟ್ ಡಯಾಗ್ರಾಮ್ ಬಂದ್ಬಿಟ್ಟು, ಈ ಡಯಾಗ್ರಾಮಲ್ಲಿ ನೀವು ಇಲ್ಲಿ ಕೂಡ ಬೇಸ್ನ ಐಡೆಂಟಿಫೈ ಮಾಡಿ. ಸೊ 1 2 3 4 ಬೇಸ್ ಇದಾವ ಹೌದಾ. ಸೊ ಇವಾಗ 4 ಟ್ರಯಾಂಗಲ್ ಸ್ಮಾಲ್ ಆಗ್ತವೆ ಹೌದಾ. 1 ಟ್ರಯಾಂಗಲ್ 2 ಟ್ರಯಾಂಗಲ್ 3 ಟ್ರಯಾಂಗಲ್ 4 ಟ್ರಯಾಂಗಲ್ ಹೌದಾ. ಸೊ ಇದು 4. ನೆಕ್ಸ್ಟ್ 4 ದೊಡ್ಡವು ಆಗ್ತವೆ ಹೌದಾ. ಸೊ ಈ ಕಡೆ 1 2 ನೆಕ್ಸ್ಟ್ 3 ನೆಕ್ಸ್ಟ್ 4 ಹೌದಾ. ಸೊ 4 + 4 8 ಹೌದಾ. ಸೊ ಇದು ಈ ಥರ ಡಯಾಗ್ರಾಮ್ ಇದ್ದಾಗ ಎಷ್ಟು 8 ಟ್ರಯಾಂಗಲ್ಸ್ ಆಗ್ತವೆ. ಅದನ್ನ ಈಸಿಯಾಗಿ ಯಾವ ಥರ ಮಾಡ್ಬೋದಪ್ಪ ಅಂದರೆ, ನಂಬರ್ ಬೇಸ್ ನಂಬರ್ ಹಾಕೋತೀರಾ, ಲಾಸ್ಟ್ ನಂಬರ್ ಏನಿರುತ್ತೆ 4 ಸ್ಕ್ವೇರ್ ಅಥವಾ
4 ಇಂಟು 2 ಹೌದಾ, 4 ಇಂಟು 2 ಮಾಡಿದರೆ ಅದರ ಆನ್ಸರ್ ಬರುತ್ತೆ ಹೌದಾ. ಸೊ ಈ ಥರ ಸ್ಕ್ವೇರ್ ಬಾಕ್ಸಲ್ಲಿ ಬಂದಾಗ ಜಸ್ಟ್ ನೀವು ಮಲ್ಟಿಪ್ಲೈ ಮಾಡಿದರೆ ಸಾಕು, ಅದರದ ಆನ್ಸರ್ ಬರುತ್ತೆ. ಆ್ಯಂಡ್ ಅದೇ ಅಕಸ್ಮಾತ್ ಡಬಲ್ ಸ್ಕ್ವೇರ್ ಬಾಕ್ಸ್ ಇದ್ದಾಗ ಯಾವ ಥರ ಅಂತ ಹೇಳ್ತೀನಿ ಹೌದಾ. ನೆಕ್ಸ್ಟ್ ಡೈಗ್ರಾಮಲ್ಲಿ ನೋಡೋಣ ಹೌದಾ. ಅಲ್ಲಿ ಡಬಲ್ ಸ್ಕ್ವೇರ್ ಬಾಕ್ಸ್ ಬಂದಿದ್ದಾವೆ, ಅದರಲ್ಲಿ ಯಾವ ಥರ ಐಡೆಂಟಿಫೈ ಮಾಡುವಂತೆ ಹೌದಾ. ಸೇಮ್ ಮೆಥಡ್. ಆಲ್ರೆಡಿ ಸಿಂಗಲ್ ಬಾಕ್ಸಲ್ಲಿ ಐತೆ, ಸಿಂಗಲ್ ಸ್ಕ್ವೇರ್ ಬಾಕ್ಸಲ್ಲಿ ಎಷ್ಟಿತ್ತು ನಿಮಗೆ, ಒಂದು ಸ್ಕ್ವೇರ್ ಬಾಕ್ಸಲ್ಲಿ 8 ಇರುತ್ತಾ ಹೌದಾ. ಸೊ ಇದರಲ್ಲಿ 8 ಹೌದಾ. ಸೊ ಇಷ್ಟು ನಿಮ್ಗೆ ಗೊತ್ತಿರೋದು. ಸೊ ಆಲ್ರೆಡಿ ಕಲ್ತಿದ್ದೀರಾ, ಒಂದು ಏನಾದರೂ ಬಾಕ್ಸ್ ಇದ್ದರೆ ಅದರಲ್ಲಿ 8 ಇರುತ್ತೆ ಅಂತೆ ಹೌದಾ. ಸೊ 8, 4 ಸಣ್ಣದು 4 ದೊಡ್ಡದು, 4 ಸಣ್ಣದು 4 ದೊಡ್ಡದು ಹೌದಾ. ಸೊ ಇಷ್ಟು ಎಷ್ಟಾಯಿತು, 8 + 8 16 ಆಯ್ತು ಹೌದಾ. ಸೊ ನೆಕ್ಸ್ಟ್ ಇನ್ನೂ ಇರ್ತವೆ, ಇದರಲ್ಲಿ ಇನ್ನೂ ಇದ್ದಾವೆ ಹೌದಾ. ಇನ್ನು ಎಷ್ಟಂದ್ರೆ ನೋಡಿ, 1 ಟ್ರಯಾಂಗಲ್ ದೊಡ್ಡದು, ಆಮೇಲೆ 2 ಟ್ರಯಾಂಗಲ್ ಇನ್ನೊಂದು ದೊಡ್ಡದು ಹೌದಾ. ಸೊ ಇದರಲ್ಲಿ ಇಷ್ಟು ಡಯಾಗ್ರಾಮ್ ಬರ್ತವೆ ಹೌದಾ. +2 ಎಷ್ಟಾಯ್ತು ಅವಾಗ 18. ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ 18. ಅರ್ಥ ಆಯ್ತಾ. ಸೊ ಅದೇ ನೀವು ಬೇಸ್ ಫಾರ್ಮುಲಾ ಇರುತ್ತಲ್ಲ, ಸೊ 4 × 2 4 × 2 8 ಬರುತ್ತೆ. ಆಮೇಲೆ 2 ದೊಡ್ಡ ಟ್ರಯಾಂಗಲ್ ಬರ್ತವೆ ಅಷ್ಟೇ ಹೌದಾ. ಸೊ ನೆಕ್ಸ್ಟ್ ಡಯಾಗ್ರಾಮು ಸ್ವಲ್ಪ ಇದಕ್ಕಿಂತ ಡಿಫ್ರೆಂಟ್ ಆಗಿದೆ, ನೋಡೋಣ. ನೋಡಿ ಇವಾಗ 3 ಡಯಾಗ್ರಾಮ್ ಇದಾವೆ. 3 ಡಯಾಗ್ರಾಮಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ ಹೌದಾ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಒಂದು ಬಾಕ್ಸಲ್ಲಿ 8 ಇರುತ್ತೆ ಅಂತೇಳಿ ಹೌದಾ. ಸೊ 8 8 8 ಹೌದಾ. 8 3 24 ಕರೆಕ್ಟಾ ಹೌದಾ. ಸೊ ನೆಕ್ಸ್ಟ್ ನಿಮ್ಗೆ ಆಲ್ರೆಡಿ 2 ಬಾಕ್ಸಲ್ಲಿ ಇದ್ದಾಗ 2 ಎಕ್ಸ್ಟ್ರಾ ಆಗ್ತಾವ ಅಂತ ಗೊತ್ತು ಹೌದಾ. ಸೊ ಯಾವ ಥರ, ಒಂದು ದೊಡ್ಡ ಟ್ರಯಾಂಗಲ್ಲು, ಆಮೇಲೆ ಇದೊಂದು ದೊಡ್ಡ ಟ್ರಯಾಂಗಲ್ಲು. ಸೊ ಇವೆರಡು ಆಯಿತು ಹೌದಾ. ನೆಕ್ಸ್ಟ್ ಇಲ್ಲಿ ಬಂದಾಗ ಒಂದು ದೊಡ್ಡ ಟ್ರಯಾಂಗಲ್ಲು, ನೆಕ್ಸ್ಟ್ ಇದೊಂದು ದೊಡ್ಡ ಟ್ರಯಾಂಗಲ್. ಸೊ ಇಲ್ಲೆಷ್ಟು 2 ಹೌದಾ. ಎಕ್ಸ್ಟ್ರಾ 2 ಆಯಿತಾ, 2 + 2 4 ಹೌದಾ. ಸೊ 24 + 4 28 ಟ್ರಯಾಂಗಲ್ಸ್ ಹೌದಾ. ಸೊ ಈಸಿ ಇದೆಯಾ. ಸೊ ಇದೇ ಥರ ಮತ್ತೆ ನೆಕ್ಸ್ಟ್ ಇನ್ನೊಂದು ನೋಡೋಣ ಡಯಾಗ್ರಾಮು. ಆ ಡಯಾಗ್ರಾಮಲ್ಲಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೌದಾ. ಸೊ ಈ ಡಯಾಗ್ರಾಮಲ್ಲಿ 3 ಬಾಕ್ಸ್ ಇದಾವೆ. ಸೊ 3 ಬಾಕ್ಸಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು, ಒಂದು ಬಾಕ್ಸಲ್ಲಿ 8 ಟ್ರಯಾಂಗಲ್ಸ್ ಇರ್ತಾವೆ ಅಂತೇಳಿ. ಸೊ 8 ಟ್ರಯಾಂಗಲ್ಸ್ ಬರೀತೀರಾ, 8 8 8 ಅರೆ ಎಷ್ಟಾಯ್ತು ರೀ, 24 ಟ್ರಯಾಂಗಲ್ಸ್ ಆಯ್ತಾ. ಸೊ ಇನ್ನು ಉಳಿದಿರೋ ಟ್ರಯಾಂಗಲ್ಸ್ ನಿಮ್ಗೆ ಆಲ್ರೆಡಿ ಹಿಂದಿನ ಡಯಾಗ್ರಾಮಲ್ಲಿ ಕಲ್ತಿದ್ರೆ 2 ಬಾಕ್ಸ್ ಕುಡಿದ್ರೆ 2 ಎಕ್ಸ್ಟ್ರಾ ಟ್ರಯಾಂಗಲ್ ಆಗ್ತಾವಂತೆ ಹೌದಾ. ಸೊ ಇದು 1 ಟ್ರಯಾಂಗಲ್ಲು. ಸೊ ನೆಕ್ಸ್ಟ್ ಇದೊಂದು ಟ್ರಯಾಂಗಲ್. ಸೊ ಎಕ್ಸ್ಟ್ರಾ ಟ್ರಯಾಂಗಲ್ಸ್ 2 ಆಯ್ತಾ ಹೌದಾ. ಇಲ್ಲಿ ಈ ಕಡೆ 2 ಬಾಕ್ಸ್ ಕೊಡಿದಾವೆ, ನೆಕ್ಸ್ಟ್ ಈ ಕಡೆನೂ 2 ಬಾಕ್ಸ್ ಕೊಡಿದಾವೆ, ಅಂದರೆ ಇಲ್ಲಿ ಒಂದು 2 ಟ್ರಯಾಂಗಲ್ ಆಗೇ ಆಗುತ್ತೆ ಹೌದಾ. ಸೊ ಇದೊಂದು ಟ್ರಯಾಂಗಲ್ಲು, ನೆಕ್ಸ್ಟು ಇದೊಂದು ಟ್ರಯಾಂಗಲ್ ಕರೆಕ್ಟಾ. ಸೊ ಇದು 2ನ. ಸೊ ಆನ್ಸರ್ 28 ಅಂತ ಅನ್ಬೋದು, ಆದರೆ 28 ಅಲ್ಲ, ಆದರೆ ಇಲ್ಲಿ ಇನ್ನೊಂದು ಟ್ರಯಾಂಗಲ್ ಬರುತ್ತೆ, ದೊಡ್ಡ ಟ್ರಯಾಂಗಲ್ ಬರುತ್ತೆ ಹೌದಾ. ಸೊ ನೋಡಿ ಕರೆಕ್ಟ್ ಇದೆಯಾ. ಸೊ ಇದೆಲ್ಲ ಲಾಜಿಕ್ಕು ಅರ್ಥ ಮಾಡ್ಕೋಬೇಕು, ಸ್ವಲ್ಪ ವೆಯ್ಟ್ ಮಾಡ್ಬೇಕು ಹೌದಾ. ಸೊ ಇಲ್ಲಿ ಮತ್ತೆ ಅಗೇನ್ +1 ಟೋಟಲ್ ಟ್ರಯಾಂಗಲ್ಸ್ ಎಷ್ಟು 29 ಹೌದಾ. ಈ ಡಯಾಗ್ರಾಮಲ್ಲಿ ನಿಮಗೆ 29 ಟ್ರಯಾಂಗಲ್ಸ್ ಬರ್ತವೆ. ಸೊ ನೀಟಾಗಿ ಕಲ್ಕೊಳ್ಳಿ ಹೌದಾ. ಸೊ ಅಬ್ಸರ್ವ್ ಮಾಡಿ ಅಷ್ಟೇ, ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾಣುತ್ತೆ ಟ್ರಯಾಂಗಲ್ಸ್ ಎಲ್ಲಿದೆ ಅಂತ ಹೌದಾ. ಸೊ ನೆಕ್ಸ್ಟ್ ಡಯಾಗ್ರಾಮ್ ನೋಡೋಣ. ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಡಯಾಗ್ರಾಮಲ್ಲಿ ಯಾವ ಥರ ಟ್ರಯಾಂಗಲ್ಸ್ ಅರೇಂಜ್ ಆಗಿದೆ ಅಂದರೆ, ಸೊ ಚೆಕ್ ಮಾಡ್ಬೇಕು ನೀವು. ಒಂದು ಆಲ್ರೆಡಿ ನಿಮ್ಗೆ ಒಂದು ಬಾಕ್ಸ್ ಅಂದರೆ ಎಷ್ಟು 8 ಅಂತ ಆಲ್ರೆಡಿ ಗೊತ್ತಿದೆ, ಅದರಲ್ಲಿ 8 ಟ್ರಯಾಂಗಲ್ಸ್ ಇದೆ ಇರ್ತಾವೆ ಅಂತೇಳಿ. ಸೊ 8 × 4 32 ಹೌದಾ. ಇದರದಂತ ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಆಲ್ರೆಡಿ ಗೊತ್ತು, 2 ಬಾಕ್ಸ್ ಕೂಡಿದ್ರೆ ಅದರಲ್ಲಿ 2 ಎಕ್ಸ್ಟ್ರಾ ಟ್ರಯಾಂಗಲ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೌದಾ. ಸೊ ಆಲ್ರೆಡಿ ಇಲ್ಲಿ 2 ಬಾಕ್ಸ್ ನೋಡಿ, 1 2 ಹೌದಾ. ಸೊ ಇದು 2 ಆಯಿತು ಹೌದಾ. ಸೊ ನೆಕ್ಸ್ಟು ಈ ಕಡೆ 2 ಕೂಡಿಸಿದ್ರೆ 1 ಟ್ರಯಾಂಗಲ್ 2 ಟ್ರಯಾಂಗಲ್ ಹೌದಾ. ಈ ಕಡೆ 2 ಆಯಿತು, ಸೊ +2 ಹೌದಾ. ಸೊ ನೆಕ್ಸ್ಟು ಈ ಕಡೆ ನೋಡಿ, 1 ಟ್ರಯಾಂಗಲ್ 2 ಟ್ರಯಾಂಗಲ್ ಕರೆಕ್ಟಾ. ನೆಕ್ಸ್ಟ್ ಈ ಕಡೆ 1 ಟ್ರಯಾಂಗಲ್ 2 ಟ್ರಯಾಂಗಲ್. ಸೊ ಎಷ್ಟಾದ್ರೆ ಟೋಟಲು ಅಗೇನ್ 8 ಟ್ರಯಾಂಗಲ್ಸ್ ಹೌದಾ. ಸೊ ಅಷ್ಟು ಕಡೆ ಬಂದರೆ 8 ಟ್ರಯಾಂಗಲ್ಸು. ಸೊ ಏನಾಯ್ತು ಅವಾಗ 32 + 8 ಹೌದಾ. ಸೊ ನೆಕ್ಸ್ಟು ಇನ್ನೂ ಟ್ರಯಾಂಗಲ್ಸ್ ಆಗುತ್ತೆ ಹೌದಾ. ಸೊ ಇನ್ನೂ ದೊಡ್ಡ ದೊಡ್ಡ ಟ್ರಯಾಂಗಲ್ಸ್ ಆಗ್ತವೆ ನೋಡಿ, ಅಬ್ಸರ್ವ್ ಮಾಡಿ. ಸೊ 1 ಟ್ರಯಾಂಗಲ್. ಸೊ ಇಲ್ಲಿ ನಾನು ಕಲರ್ ಚೇಂಜ್ ಮಾಡ್ತೀನಿ, ನಿಮ್ಗೆ ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. 1 ಟ್ರಯಾಂಗಲ್, ನೆಕ್ಸ್ಟು 2 ಟ್ರಯಾಂಗಲ್ ಹೌದಾ. ಸೊ 1 2 ಆಯ್ತಾ. ನೆಕ್ಸ್ಟ್ ಥರ್ಡ್ ಟ್ರಯಾಂಗಲ್. ನೆಕ್ಸ್ಟ್ ಇಲ್ಲಿ 4th ಒನ್ ಕರೆಕ್ಟಾ. ಅಗೇನ್ 4 ಟ್ರಯಾಂಗಲ್ಸ್. ಸೊ ಟೋಟಲ್ ಎಷ್ಟಾಯ್ತು ಇವಾಗ 32 + 8 40 40 + 4 44 ಹೌದಾ.
ಸೊ ಇದರಲ್ಲಿ ಬಂದ್ಬಿಟ್ಟು ಟೋಟಲ್ 44 ಟ್ರಯಾಂಗಲ್ಸ್. ಹೌದಾ? ಸೊ ಅರ್ಥ ಆಯ್ತಾ? ಇದೇ ಥರ ನೆಕ್ಸ್ಟ್ ಡಯಾಗ್ರಾಮ್ ಹೋಗೋಣ. ಸೊ ಇದು ಇಷ್ಟು ಡಯಾಗ್ರಾಮ್ ಸ್ಕ್ವೇರ್ ಬಾಕ್ಸಲ್ಲಿ. ನೆಕ್ಸ್ಟ್ ಇದೇ ಥರ ಆ್ಯಡ್ ಆಗ್ತಾ ಹೋದರೆ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೌದಾ? ಅಗೇನ್ ಇಲ್ಲಿ ಮತ್ತೆ 4 ಕೊಟ್ಟರೆ ಮತ್ತೆ ಜಾಸ್ತಿ ಆಯಿತು. ಹೌದಾ? ದೊಡ್ಡ ದೊಡ್ಡ ಟ್ರಯಾಂಗಲ್ಸ್ ಮತ್ತೆ ಅಗೇನ್ ಜಾಸ್ತಿ ಆಯಿತು. ಹೌದಾ? ಸೊ ನೀವು ಟ್ರೈ ಮಾಡಿ, ಮನೇಲಿ ವರ್ಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಡಯಾಗ್ರಾಮ್ ನಾವು ಮೂವ್ ಮಾಡ್ತೀವಿ. ಈ ಡಯಾಗ್ರಾಮಲ್ಲಿ 8 ಟ್ರಯಾಂಗಲ್ಸ್ನ ಜಾಯಿಂಟ್ ಮಾಡಿದ್ದಾರೆ. ಹೌದಾ? ಸೊ ಇಲ್ಲಿ ನೋಡಬೇಕಾದ್ರೆ ಅಬ್ಸರ್ವ್ ಮಾಡಿ, ಸ್ಮಾಲ್ ಟ್ರಯಾಂಗಲ್ಸ್ ಎಷ್ಟು ಆಗ್ತಾವ್ರಿ? 1 2 3 4 5 6. ಹೌದಾ? 6 ಸ್ಮಾಲ್ ಟ್ರಯಾಂಗಲ್ಸ್ ಆಯ್ತು ರೀ. ನೆಕ್ಸ್ಟು ದೊಡ್ಡ ದೊಡ್ಡ ಟ್ರಯಾಂಗಲ್ಸ್ ಎಷ್ಟು ಆಗ್ತಾವ್ರಿ? 1 2. ಹೌದಾ? ಸೊ ಟೋಟಲ್ ಟ್ರಯಾಂಗಲ್ಸ್ ಎಷ್ಟು ಆಗ್ತಾವೆ ಇದರಲ್ಲಿ? 8 ಟ್ರಯಾಂಗಲ್ಸ್. ಹೌದಾ? ಸೊ ಇದೇ ಥರ ಇನ್ನೊಂದು ಡಯಾಗ್ರಾಮ್ ಬರ್ತದೆ, ಅದು ಸ್ಟಾರ್. ಅದು ನೀವು ಡಿಫಾಲ್ಟ್ ಅದು ಸ್ಟಾರ್ ಅಂತ ಕೊಟ್ಟರೆ ನೀವು ಎಕ್ಸಾಮಲ್ಲಿ ಒಂದೊಂದು ಸರ್ತಿ ಕೇಳ್ತಾರೆ ವಾಟ್ ಆರ್ ದ ಟ್ರಯಾಂಗಲ್ಸ್ ಇಂದ ಅಥವಾ ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ಸ್ಟಾರ್ ಅಂತಷ್ಟೇ ಕೇಳ್ತಾನೆ. ಅವ್ನು ಡಯಾಗ್ರಾಮ್ ಕೂಡ ಕೊಡಲ್ಲ. ಅದನ್ನ ಯಾವ ಥರ ಸಾಲ್ವ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಇದು ಸ್ಟಾರ್ ಅಲ್ಲ, ಹೌದಾ? ಡೈಮಂಡ್ ಶೇಪಲ್ಲಿ ಬರುತ್ತೆ. ಹೌದಾ? ಸೊ ಸ್ಟಾರ್ ನಿಮಗೆ ಬೇರೆ ಲುಕ್ಕಲ್ಲಿ ಬರುತ್ತೆ. ಅದನ್ನ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಅದರಲ್ಲಿ. ಎಕ್ಸಾಮಲ್ಲಿ ಏನಾದ್ರು ಸ್ಟಾರ್ ಅಂತ ಕೇಳ್ತಾರೆ, ಹೌದಾ? ಇವನ್ ಡಯಾಗ್ರಾಮ್ ಕೊಡಲ್ಲ. ಹೌ ಮೆನಿ ಟ್ರಯಾಂಗಲ್ಸ್ ಇಂದ ಸ್ಟಾರ್ ಅಂತ ಕೇಳಿದ್ರೆ ನೀವು ಡೈರೆಕ್ಟಾಗಿ ಆನ್ಸರ್ 10 ಹಾಕಿ ಬನ್ನಿ, ಕಣ್ಣು ಮುಚ್ಚಿ. ಯಾಕಂದರೆ ಅದರಲ್ಲಿ 10 ಬಿಟ್ಟು ಏನು ಎಕ್ಸ್ಟ್ರಾ ಆಗಲ್ಲ. ಹೌದಾ? ಸೊ ಚೆಕ್ ಮಾಡೋಣ ಯಾವ ಥರ ಅಂತೇಳಿ. ಸೊ ಫಸ್ಟ್ ಟ್ರಯಾಂಗಲ್ ರೀ. ಹೌದಾ? ಇದು ಸೆಕೆಂಡ್ ಟ್ರಯಾಂಗಲ್, ಇದು ಥರ್ಡ್ ಟ್ರಯಾಂಗಲ್, ಇದು ಫೋರ್ತ್ ಟ್ರಯಾಂಗಲ್, ಇದು ಫಿಫ್ತ್ ಟ್ರಯಾಂಗಲ್. ಹೌದಾ? ಸೊ ಇವಾಗ 5 ಟ್ರಯಾಂಗಲ್ಸ್ ಆಯಿತು. ಸೊ ಎಲ್ಲೆಲ್ಲಿ ಜಾಯಿಂಟ್ ಇದೆ ಅಲ್ಲಿ ಮತ್ತೆ ಅಗೇನ್ ಟ್ರಯಾಂಗಲ್ಸ್ ಕ್ರಿಯೇಟ್ ಆಗ್ತವೆ. ಯಾವ ಥರ ಅಂತ ನೋಡಿ. ಹೌದಾ? ಸೊ ಇಲ್ಲಿ ಚೆಕ್ ಮಾಡಿ. ಒನ್ ಟ್ರಯಾಂಗಲ್ ಇಲ್ಲಿಂದ. ಸೊ ಫಸ್ಟ್ 1 ಟ್ರಯಾಂಗಲ್, ನೆಕ್ಸ್ಟು ಸೆಕೆಂಡ್ ಟ್ರಯಾಂಗಲ್, ನೆಕ್ಸ್ಟು ಥರ್ಡ್ ಟ್ರಯಾಂಗಲ್. ಹೌದಾ? ನೆಕ್ಸ್ಟು ಫಿಫ್ತ್ ಟ್ರಯಾಂಗಲ್. ಹೌದಾ? ಸೊ 1 2 3 4 5. ಹೌದಾ? ಸೊ ಟೋಟಲ್ 5 ಟ್ರಯಾಂಗಲ್ಸ್. 5 + 5 ಇದರಲ್ಲಿ ಸ್ಟಾರಲ್ಲಿ 10 ಟ್ರಯಾಂಗಲ್ಸ್ ಆಗ್ತವೆ. ಹೌದಾ? ಸೊ 10 ಟ್ರಯಾಂಗಲ್ಸು. ಸೊ ಇದೇ ಥರ ಬೇರೆ ಬೇರೆ ನೆಕ್ಸ್ಟ್ ಇದ್ರ ಸೀರೀಸ್ ತರ್ತಾ ಇದ್ದೀನಿ ಮೆಂಟಲ್ ಅಬಿಲಿಟಿ ಮೇಲೆ. ಸೊ ನೆಕ್ಸ್ಟ್ ಟ್ರಯಾಂಗಲ್ ನೋಡಿ, ನೆಕ್ಸ್ಟ್ ಒಂದು ಟ್ರಯಾಂಗಲ್ ಇದೆ, ಅದನ್ನು ನೋಡೋಣ ಲಾಸ್ಟು. ಸೊ ಅದಕ್ಕಿಂತ ಮುಂಚೆ ಯಾರೇನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ನಮಗೊಂದು ಸಪೋರ್ಟು. ಯಾಕಂದ್ರೆ ನಾವು ಇಲ್ಲಿ ಯಾವುದೇ ಅಮೌಂಟ್ ತೊಗೊಂಡು ನಿಮ್ಮ ಕ್ಲಾಸ್ ಮಾಡ್ತಾ ಇಲ್ಲ. ಹೌದಾ? ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ನೆಕ್ಸ್ಟು ಸೀರೀಸ್ನ ಬಿಡ್ತಾ ಇರ್ತೀನಿ. ನೀವು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಜಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹೌದಾ? ಅಕಸ್ಮಾತ್ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಅದ್ರ ಗ್ರೂಪಲ್ಲಿ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಹೌದಾ? ಯಾಕಂದ್ರೆ ನಾವು ಡೈಲಿ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಯಾವ್ಯಾವ ಜಾಬ್ ಕಾಲ್ಫಾರ್ಮ್ ಆಗಿದಾವೆ ಏನೇನು ಅಂತೇಳಿ. ಅಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಹೌದಾ? ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಡಯಾಗ್ರಾಮ್ ನೋಡೋಣ. ಸೊ ಇದನ್ನ ಈಗ ಯಾವ ಥರ ಸಾಲ್ವ್ ಮಾಡೋಣ ಅಂತ ಬನ್ನಿ. ಹೌದಾ? ಸೊ ನೀವು ಸಣ್ಣದಿದ್ದಾಗ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ತೀರಾ. ಎಷ್ಟು ಈಸಿಯಾಗಿ ಐಡೆಂಟಿಫೈ ಆಗುತ್ತೆ ನೋಡಿ. ದೊಡ್ಡದೊಂದು ಇದೆ, ಆಮೇಲೆ 1 2 3 4 5. ಹೌದಾ? ಸೊ ಸಣ್ಣದಿದ್ದಾಗ ನಿಮಗೆ ಐಡೆಂಟಿಫೈ ಆಗುತ್ತೆ. ದೊಡ್ಡದಿದ್ದಾಗ ಡಯಾಗ್ರಾಮ್ ಅದೇ ಥರ ಈ ಥರ ಏನಾದರೂ ಇದ್ದಾಗ ನಿಮ್ಗೆ ಕೌಂಟಿಂಗ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂತೇಳಿ ಹೇಳ್ಕೊಡ್ತೀನಿ. ಹೌದಾ? ಸೊ ಫಸ್ಟ್ ಸಣ್ಣದು ನೋಡೋಣ. ಸಣ್ಣದು. ಹೌದಾ? ಸೊ ನೀವು ಬೇಸ್ ನೋಡ್ಕೋತೀರಾ. ಫಸ್ಟ್ 1 2 2 ಇದಾವ. ಸೊ n = ಎಷ್ಟಾದ್ರಿ? 2. ಹೌದಾ? ಸೊ ಇಲ್ಲಿ ನೋಡ್ಕೊಳ್ಳಿ 2ನೇ ಇದೆ. ಹೌದಾ? n = 2 ಇದೆಯಾ? ಸೊ n = 2 ಆದರೆ ಸೊ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನಪ್ಪ ಅಂದರೆ n + 2 × 2n + 1 / 8. ಹೌದಾ? ಈ ಫಾರ್ಮುಲಾ ಒಳಗಡೆ ಹಾಕಿ ಚೆಕ್ ಮಾಡಿ n = 8 ಅಂತೇಳಿ. ಸೊ ಫಸ್ಟ್ n = 2 ಅಂತ ಚೆಕ್ ಮಾಡಿ. n = 2 ಆದರೆ 2 + 2 × 2 × 2 + 1. ಹೌದಾ? ಸೊ ಇಲ್ಲಿ ಸ್ಪೇಸ್ ಸಾಲ್ತಾ ಇಲ್ಲ, ಸೊ ವೇಟ್ ಮಾಡಿ. ಸೊ ಇಲ್ಲಿ ಸ್ಪೇಸ್ ಸಾಲ್ತಾ ಇರಲಿಲ್ಲ, ಸೊ ಅದ್ರ ಸಲುವಾಗಿ ಸ್ಪೇಸ್ ಸಾಲ್ತಾ ಇಲ್ಲ, ಅದ್ರ ಸಲುವಾಗಿ ಸೊ ಎಡಿಟ್ ಮಾಡಿದೆ ಸ್ವಲ್ಪ. ಸೊ 2 × 4 × 2 + 2 × 2 2 2 × 2 4 4 + 1 5 / 8. ಹೌದಾ? ಸೊ /8 2 1s 2 4s 4 1s 4 4 1s 4 ಆಯ್ತಾ? ಸೊ ರಿಮೈನಿಂಗ್ ಯಾವುದು? 5 ಉಳಿತು. ಆನ್ಸರ್ ಎಷ್ಟು? 5. ಆಲ್ರೆಡಿ ನೀವು ಕೌಂಟ್ ಮಾಡಿದಾಗ 5 ಬಂದಿತ್ತಾ? ಸೊ ಅದೇ ಥರ ಇದನ್ನ ನೀವು ಸಾಲ್ವ್ ಮಾಡಿ. ಹೌದಾ? n = ಎಷ್ಟು ಇಲ್ಲಿ? 1 2 3 4
1 2 3 4 ಹೌದಾ. ಸೊ n = 4 ಇದೆ, ಆ ಫಾರ್ಮುಲಾ ಒಳಗಡೆ ಹಾಕಿ ಸಾಲ್ವ್ ಮಾಡಿ ಹೌದಾ.